ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ನೋಡಿ, ಇಲ್ಲಿ ಒಂದು ಸೀರೆ ತೋರಿಸ್ತಾ ಇದ್ದೀನಲ್ಲ, ಇದು ಹೊಸ ಸೀರೆನೇ. ನಾನು ಏನು ಸೀರೆನ ಉಟ್ಕೊಂಡಿಲ್ಲ, ಏನಿಲ್ಲ, ಇನ್ನು ಹೊಸ ಸೀರೆ. ಸುಮ್ಮನೆ ಹಿಂಗೆ ಸೆರಗು ಹೊಲಿಸಿ ಇಟ್ಟಿದ್ದೆ, ಯಾವಾಗಾದ್ರೂ ಉಟ್ಕೊಂಡಾಗ ಮೆತ್ತಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಈ ಸೀರೆನ ಬಂದುಬಿಟ್ಟು ನಾನು ಒಂದು ಡ್ರೆಸ್ ಹೊಲಿಯೋಣ ಅಂತ ಫಸ್ಟ್ ಟೈಮ್ ನಾನು ಡ್ರೆಸ್ ಹೊಲಿತಾ ಇದ್ದೀನಿ. ಅದು ಹೇಗೆ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಸೀರೆ ಎಲ್ಲ ಹೀಗಿದೆ, ಫುಲ್ ಕೆಳಗಡೆ ಎಲ್ಲ ಹೀಗೆ ಫ್ಲವರ್ಸ್ ಎಲ್ಲ ಬಂದಿದೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಲಾಂಗ್ ವಿಡಿಯೋ, ಅಜ್ಜಿ ಮನೆಯಿಂದ ಒಂದು ಮಿಷನ್ ತಂದಿದ್ವಿ, ಬಟ್ಟೆ ಹೊಲಿಯೋ ಮಿಷನ್, ಅದನ್ನ ಅದ್ರಲ್ಲಿ ತಂದಿದ್ವಿ ಅಂತ ಹೇಳಿದ್ನಲ್ಲ. ಹಾಗಾಗಿ ಮಿಷನ್ ಇತ್ತಲ್ಲ, ಹೊಲಿಯೋಣ ಟ್ರೈ ಮಾಡೋಣ ಅಂತಂದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಹೊಲಿಯೋಣ ಅಂತ ಡಿಸೈಡ್ ಆಗಿದೆ. ನಿಜವಾಗ್ಲೂ ನನ್ನ ಕತ್ರಿನಾಗ ಬಟ್ಟೆ ಕಟ್ ಮಾಡೋಕ್ಕೂ ಬರೋದಿಲ್ಲ, ಅಂಥದ್ದು ಬಟ್ಟೆ ಹೊಲಿಯೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಲೈನ್ ತರಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಮನೇಲಿ ಯಾರಾದರೂ ಹಿಂಗೆ ಬ್ಲೌಸ್ ಪೀಸ್ ಕೊಟ್ಟಿರ್ತಾರಲ್ಲ, ಆ ಬ್ಲೌಸ್ ಪೀಸ್ನೆಲ್ಲಾನು ಕಲರ್ಸ್ ಇದ್ವು, ಅದನ್ನೆಲ್ಲ ಹೊಲ್ದು ಬಿಟ್ಟಿದ್ದೀನಿ, ಎಲ್ಲ ಜಾಯಿಂಟ್ ಮಾಡಿಬಿಟ್ಟು ಇದನ್ನ ಲೈನಿಂಗ್ ಕ್ಲಾತ್ ತರ ಕಟ್ ಮಾಡಿ ಡ್ರೆಸ್ ಹೊಲಿಯಕಂತ ನೋಡೋಣ ಫ್ರಾಕ್ ಹೆಂಗ್ ಬರುತ್ತೆ ಅಂತ. ನನ್ಗಂತೂ ಕ್ಯೂರಿಯಾಸಿಟಿ ತುಂಬಾನೇ ಇದೆ, ಹೇಗೆ ಹೊಲಿತೀನಿ ಹೇಗೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಹೆಂಗ್ ಬಂದಿದೆ. ಇಲ್ಲ ಅಂದ್ರೆ ಈ ತರ ಬ್ಲೌಸ್ ಪೀಸ್ ನ ಆಡ್ ಮಾಡಿ ಹೊಲಿಬಹುದು, ನಿಮ್ಗೂ ಯೂಸ್ ಆಗುತ್ತೆ. ನಾನ್ ಡ್ರೆಸ್ ಹೇಗೆ ಹೊಲ್ದಿದ್ದೀನಿ ಏನು ಎತ್ತ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ಹಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ, ಹೆಂಗ್ ಬಂದಿದೆ ಅಂತ. ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಪಾರ್ಟ್ 2ಗೋಸ್ಕರ ವೆಯ್ಟ್